ನಮಸ್ಕಾರ ಎಲ್ರಿಗೂ ಸಕಸಂತು ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ಯಾವ್ಯಾವ ಲೈಸೆನ್ಸ್ ಇದೆ ಹಾಗೂ ಏನೇನು ಟೈಮಿಂಗ್ಸ್, ಈ ಬಾರ್ ಇದ್ರೆ ಎಷ್ಟೊತ್ತರೆಗೂ ನಡೆಸ್ಬೋದು, ಅಥವಾ ಕ್ಲಬ್ಸ್ ಇದ್ರೆ ಎಷ್ಟೊತ್ತರೆಗೂ ನಡೆಸ್ತಾರೆ, ಸ್ಟಾರ್ ಹೋಟೆಲ್ ಲೈಸೆನ್ಸ್ ತೊಗೊಂಡಿರ್ತಾರೆ, ಅಥವಾ CL2 ರಿಟೇಲ್ ಶಾಪ್ ಬಿಸ್ನೆಸ್ ಇರುತ್ತೆ, ಎಲ್ಲದು ಇವತ್ತು ನಾನು ಮಾಹಿತಿ ಕೊಟ್ಬಿಡ್ತೀನಿ. ಫಸ್ಟು ಯಾವ್ಯಾವ ಲೈಸೆನ್ಸು ಅಂತ ನೀವು ತಿಳ್ಕೊಬೇಕು, ಅದು ತುಂಬ ಇಂಪಾರ್ಟೆಂಟು. ರಿಟೇಲ್ ಶಾಪು ನೀವೇನು ಓಪನ್ ಮಾಡ್ತಾರೆ, MRP ಶಾಪ್, ಬೇಸಿಕ್ MRP ಶಾಪ್, ಎಲ್ಲಿ ನಿಮಗೆ ಫಾರಿನ್ ಲಿಕ್ಕರ್ಸು ಮತ್ತು ಇಂಡಿಯನ್ ಮೇಡ್ ಲಿಕ್ಕರ್ಸ್ IML ಕೂಡ ಮಾರ್ತಾರಲ್ಲ, ಆ ಶಾಪ್ಗಳಿಗೆ CL2 ಲೈಸೆನ್ಸ್ ಬೇಕು. CL2 ಆದಮೇಲೆ ನೆಕ್ಸ್ಟ್ ಏನು ಅಂದರೆ ನಂಬರ್ ಮುಖೇನ ಹೋಗ್ತೀನಿ, ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟು CL4 ಕ್ಲಬ್ಸು, ಆಯಿತಾ. ಕ್ಲಬ್ ಲೈಸೆನ್ಸು ಅಂದರೆ ಕ್ಲಬ್ ಅಂದರೆ ಗೊತ್ತು ತಾನೆ, ಅದನ್ನ ಹೇಳೋದು ಬೇಡ. CL6A ಬರುತ್ತೆ. ಅದಾದಮೇಲೆ CL6A ಏನೋ ಸ್ಟಾರ್ ಹೋಟೆಲ್ ಲೈಸೆನ್ಸ್, ಹೋಟೆಲಲ್ಲಿ ಏನು ಎಣ್ಣೆ ಸಪ್ಲೈ ಮಾಡ್ತಾರಲ್ಲ ಅದು CL6A ಬರುತ್ತೆ. ಅದಾದಮೇಲೆ ಅದು ಬರುತ್ತೆ CL7 ಬರುತ್ತೆ. CL7 ಅಂದ್ರೇನು, ಹೋಟೆಲ್ ಮತ್ತು ಬೋರ್ಡಿಂಗ್, ಅಂದರೆ ರೂಮ್ಸ್ ಇರಬೇಕು, ಅವರು ರೂಮ್ಗೆ ಸಪ್ಲೈ ಮಾಡಬೇಕು, ಅದನ್ನು ಹೋಟೆಲ್ಸ್ ಆ್ಯಂಡ್ ಬೋರ್ಡಿಂಗ್ ಹೌಸಸ್ ಅಂತ ಕರೀತಾರೆ. ಅಲ್ಲಿ ಬೋರ್ಡಿಂಗ್ ಹೌಸಸ್ ಲೈಸೆನ್ಸ್ ಅಂತ ನಾವು ಕೂಡ ಕರೀತಾರೆ. ಇದಾದಮೇಲೆ ಯಾವ ಲೈಸೆನ್ಸ್ ಬರುತ್ತೆ, CL9 ಲೈಸೆನ್ಸ್. CL9 ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತೆ, ಅಂದರೆ ಪಕ್ಕದಲ್ಲಿ ಸುಮ್ಮನೆ ಚೇರ್ಸ್ ಇಟ್ಟಿರ್ತಾರೆ, ಈ ಕಡೆ ಬಾರಿಂದ ಸರ್ವ್ ಕೂಡ ಮಾಡ್ತಾರೆ ಅವರು, ಅಲ್ಲಿ ಮಾತ್ರ ಸರ್ವ್ ಮಾಡಬೇಕು, ಆಯಿತಾ. ಈ ಥರ ಲೈಸೆನ್ಸ್ಗಳೆಲ್ಲ ಬರುತ್ತೆ. ಇದಾದಮೇಲೂ ಸ್ವಲ್ಪ ಲೈಸೆನ್ಸ್ಗಳು ಬರುತ್ತೆ, ಇದನ್ನ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಯಾವುದಪ್ಪ ಲೈಸೆನ್ಸು, ನಾನಾದರೂ ಮಿಸ್ ಮಾಡಿದರೆ ಕಮೆಂಟಲ್ಲಿ ಇಷ್ಟವರೆಗೂ ನಿಮಗೆ ಗೊತ್ತಿಲ್ಲದಾರ ಲೈಸೆನ್ಸ್ ನಾನಾದರೂ ಹೇಳಿದ್ರೆ ಕಮೆಂಟ್ನಲ್ಲಿ ಈ ವಿಡಿಯೋ ಲೈಕ್ ಮಾಡಿ. ನಾನಾದರೂ ಹೇಳೋದನ್ನ ಮಿಸ್ ಮಾಡಿದರೆ ಕೂಡ ಕಮೆಂಟಲ್ಲಿ ತಿಳಿಸ್ರಿ, ಹೇಳಿಲ್ಲ ಕಣ್ರಿ ನೀವು ಸರಿಗೆ ಅಂತ ಕೂಡ ಹೇಳಿ, ಆಯಿತಾ. ನೆಕ್ಸ್ಟು ಟಾಡಿ ಶಾಪ್ ಎಲ್ಲ ಕಡೆ ನಡೆಸೋಕ್ಕಲ್ಲ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಮಾತ್ರ ನಡೆಸ್ಬೋದು ಟಾಡಿ. ಅದು ಬಿಟ್ಟರೆ ಅದು ರಿಟೇಲ್ ವೆಂಡ್ ಆಫ್ ಬಿಯರ್ ಅಂತ ಕೂಡ RVB ಅಂತ ಕೂಡ ಕರೀತಾರೆ, ಅದು ಕೂಡ ಲೈಸೆನ್ಸ್ಗಳು ಬರುತ್ತೆ, ಅದಕ್ಕೆ ಸಪ್ರೇಟ್. ಇಷ್ಟು ಎಲ್ಲ ಲೈಸೆನ್ಸ್ ಬರುತ್ತೆ. ಆಮೇಲೆ ಇದಕ್ಕೆ ಟೈಮಿಂಗ್ಸ್ ಇರುತ್ತೆ, ಎಲ್ಲದಕ್ಕೂ ಒಂದೇ ಟೈಮಿಂಗ್ಸ್ ಅಲ್ಲ. ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಓಪನ್ ಮಾಡು, 10-10:15 ಕ್ಲೋಸ್ ಮಾಡು, ಇದೆಲ್ಲ ರೂಲ್ಸು, ಆಯಿತಾ. ಟಾಡಿ ಶಾಪ್ಗಳಿದಾವಲ್ಲ ದಕ್ಷಿಣ ಕನ್ನಡ ಉಡುಪಿಲಿ ನಡೆಸೋದು, ಅದು ಬೆಳಿಗ್ಗೆ 6 ಗಂಟೆಗೆ ಶುರು. 6 ಗಂಟೆಗೆ ಇದೊಂದೇ ಅನ್ಸುತ್ತೆ, ಇದೆಲ್ಲ ಲೈಸೆನ್ಸ್ಗಳು ಡೀಟೇಲ್ಸ್ ಹೇಳೋದಲ್ಲ. ಈ ಟಾಡಿ ಶಾಪ್ ಮಾತ್ರ ಬೆಳಗ್ಗೆ 6 ಗಂಟೆಗೆ ಶುರು ಆಗೋ ಒಂದು ಏಕೈಕ ಅಂಗಡಿ. 6 ಗಂಟೆಗೆ ಶುರು ಆದರೆ 9:30ವರೆಗೂ ನಡೆಸ್ಬೋದು. ಅದೇ ರೀತಿ ನೆಕ್ಸ್ಟು ರಿಟೇಲ್ ಶಾಪ್ ಅಥವಾ CL2 MRP ಶಾಪ್ಗಳು, ಇವು ಬೆಳಗ್ಗೆ 10 ಗಂಟೆಗೆ ಓಪನ್. ಈ ಕೆಲಸ ಮಾಡ್ಬೇಕಲ್ಲ, ಒಂದು ನೋಡಿ ಪೆಗ್ ಹಾಕೊಳ್ಳೋದು, ಒಂದು ಕ್ವಾರ್ಟರ್ ಹಾಕೊಂಡು ಹೋಗ್ಬಿಡ್ತಾರೆ, ಏನೋ ಅಂತಾರೆ, ಕ್ವಾರ್ಟರ್ ಸಿಸ್ಟಮ್ ಏನೋ ಅಂತಾರಲ್ಲ, ಅದು ನಾನು ಮಿಸ್ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಏನು ಮಿಸ್ ಮಾಡ್ತೀನಿ, ನಂಗೆ ಗೊತ್ತಾಗ್ತಿಲ್ಲ ಹೇಳೋಕ್ಕದನ್ನ. ಈ ಗೋಲ್ಡನ್ ಸ್ಟಾರ್ ಗಣೇಶ್ ಅದು ಇಂಟರ್ವ್ಯೂ ಹೇಳಿದ್ನ ನೋಡಿದೆ, ಅವು ಇದು ಪೆಗ್ ಸಿಸ್ಟಮು, ಬಾರ್ ಸಿಸ್ಟಮು ಏನೋ ಅಂತಾರೆ, ಟೇಬಲ್ ಸಿಸ್ಟಮ್ ಏನೋ ಅಂತಾರಲ್ಲ, ಅದು ನಂಗೆ ಗೊತ್ತಾಗ್ತಿಲ್ಲ ಹೇಳೋಕ್ಕೆ. ಬೆಳಗ್ಗೆ 10ರಿಂದ ರಾತ್ರಿ 10ವರೆಗೂ ನಡೆಸ್ಬೋದು ಇದು. ನೆಕ್ಸ್ಟು ಕ್ಲಬ್ಸ್ ಬಂದ್ಬಿಟ್ಟು CL4 ಲೈಸೆನ್ಸು, ಬೆಳಗ್ಗೆ 9ರಿಂದ ರಾತ್ರಿ ಮಿಡ್ನೈಟ್ 12 ಗಂಟೆ ನಡೆಸ್ಬೋದು, ಆಯಿತಾ. CL6A ಇದು ಕೂಡ ಸ್ಟಾರ್ ಹೋಟೆಲ್ ಲೈಸೆನ್ಸು ಕೂಡ 12 ಗಂಟೆ ರಾತ್ರಿವರೆಗೂ ಸರ್ವ್ ಮಾಡ್ಬೋದು, ರೂಮ್ಗೆ ಸರ್ವ್ ಮಾಡ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಹೋಟೆಲ್ಸ್ ಮತ್ತು ಬೋರ್ಡಿಂಗು CL7 ಇರುತ್ತಲ್ಲ, ಅದಕ್ಕೆ ಬೆಳಿಗ್ಗೆ 9ರಿಂದ ರಾತ್ರಿ 12 ಗಂಟೆವರೆಗೂ ನಡೆಸ್ಬೋದು. ಅದೇ ಬಾರ್ ಲೈಸೆನ್ಸು ಇದು CL9, ಇದು ಬೆಳಗ್ಗೆ 10ರಿಂದ ಇದು ಕೂಡ 11:30, ಇದೊಂದು CL2ಗಿಂತ 1 ಗಂಟೆ ಜಾಸ್ತಿ ನಡೆಸ್ಬೋದಂತೆ. ಆದರೆ ನಾನು ನೋಡಿದಂಗೆ 10:30 ಅಂತ ಹೇಳ್ತಾರೆ, 11 ಗಂಟೆ ನಡೆಸೋದು ನೋಡಿ, 11:30 ಅಂತೇಳಿ 12 ಗಂಟೆ ನಡೆಸೋದು ಕೂಡ ನಾವು ಬೇರೆ ಜಾಗಗಳು ನೋಡಿರ್ತೀವಿ, ನಾವು ಸುಳ್ಳು ಹೇಳಬಾರ್ದು. ಆದರೆ ಇದು ರೂಲ್ಸ್ ಮುಖಾಂತರ, ಈ ರೂಲ್ಸು ಇದನ್ನ ಫಾಲೋ ಮಾಡಬೇಕು, ಮಾಡ್ತಾರೆ. ಆಮೇಲೆ RVB ಇದು 10ರಿಂದ 11:30, ಇದೆಲ್ಲ 10ರಿಂದ 11:30 ಇದೆ. CL11 ರಿಟೇಲ್ ಶಾಪ್ ಲೈಸೆನ್ಸು ಗೌರ್ಮೆಂಟ್ ಕಂಪನೀಸ್ಗೆ ಕೊಡ್ತಾರಲ್ಲ, ಅದು ಕೂಡ 11ರಿಂದ 10 ಗಂಟೆ ಕ್ಲೋಸ್ ಅಂತೆ. ಇದು ಎಲ್ಲ ಬಿಸ್ನೆಸ್ ಅವರ್ಸು, ಅಂದರೆ ಯಾವ ಟೈಮಲ್ಲಿ ಬಿಸ್ನೆಸ್ ನಡೆಸ್ಬೋದು, ಈ ಬೇರೆ ಟೈಮಲ್ಲಿ ನಡೆಸಬಾರ್ದು ಅಂತ. ಮೇಜರ್ ಏನು ಗೊತ್ತಾ, ನಮ್ಮ ಜನಕ್ಕೆ ಗೊತ್ತಿರೋದೇ CL2, CL7, CL9. ಯಾಕೆಂದರೆ CL9 ಬಾರ್ ಆ್ಯಂಡ್ ರೆಸ್ಟೋರೆಂಟು ಎಲ್ಲ ಜನ ಹೋಗ್ತಾರೆ, ಅಲ್ಲೂ MRP ಸಿಗುತ್ತೆ. CL2 ಕೂಡ MRP ಸೆಲ್ ಮಾಡ್ತಾರೆ, ಜನ ಜಾಸ್ತಿ ಇದಕ್ಕೆ ಹೋಗೋದ್ರಿಂದ ಇದಕ್ಕೆ ಗೊತ್ತಿರುತ್ತೆ. ಅದು ಬಿಟ್ಟರೆ ಸ್ವಲ್ಪ ಜನಕ್ಕೆ CL7 ಬೋರ್ಡಿಂಗ್ ಕೂಡ ಗೊತ್ತಿರುತ್ತೆ. ಆದರೆ ಎಷ್ಟೋ ಜನಕ್ಕೆ ಒಕೇಶ್ನಲ್ ಲೈಸೆನ್ಸ್ ಕೂಡ ಕೊಡ್ತಾರೆ, ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಅದಕ್ಕೆ ಯಾವ ಲೈಸೆನ್ಸ್ ಬೇಕು ಅಂತ ಕೂಡ ಕಮೆಂಟಲ್ಲಿ ತಿಳಿಸೋದು ನಮ್ಮ ಮರಿಬೇಡಿ. ಈಗ ಚಿಕ್ಕ ಪಾರ್ಟಿಗಳು ನಡೆಸ್ತಾರೆ ಒಕೇಶ್ನಲ್ ಆಗಿ, ಅಂದರೆ 1 ದಿವಸ 2 ದಿವಸ 3 ದಿವಸವರೆಗೂ ನಡೆಸೋ ಬಾರು ಅಥವಾ ಲೈಸೆನ್ಸ್ ಕೊಡ್ತಾರಲ್ಲ, ಅದಕ್ಕೇನಂತಾರೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸೋದು ನಾವು ಮರಿಬೇಡಿ. ಇದು ಎಲ್ಲ ಏನು ಯಾವ್ಯಾವ ಲೈಸೆನ್ಸ್ ಶಾಪ್ಗಳಿಗೆ ಕೊಡ್ತಾರೆ, ಏನು ಕತೆ ಅನ್ನೋದು. ಯಾಕೆಂದರೆ ನನ್ನ ಚಾನಲ್ ನೋಡಿರ್ಬೋದು ನೀವು, ಸುಮಾರು ವೀಡಿಯೋಗಳು ಹಾಕಿದ್ದೀನಿ ಲೈಸೆನ್ಸ್ಗಳ ಬಗ್ಗೆ ನಾನು ಒಂದೊಂದು ಲೈಸೆನ್ಸ್ ಬಗ್ಗೆ ಕೂಡ ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡೋದು ಮರಿಬೇಡಿ. ಇದೇ ಪ್ಲೇಲಿಸ್ಟಲ್ಲೇ ಇರುತ್ತೆ ರೀ, ಹೋಗಿ ಚೆಕ್ ಮಾಡಿ. ಬೆಳಗ್ಗೆ ನೋಡಿ ರಾತ್ರಿ ನೋಡಿ, ಏನಾಗುತ್ತೆ
ನನ್ನ ವಿಡಿಯೋಗಳೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ಬೆಳಿಗ್ಗೆ ಹೊತ್ತು ಯಾವ ಓಡೋವೆಲ್ಲ ನೈಟು. ಬಾರ್ ಲೈಸೆನ್ಸ್ ತಗೋಬೇಕು. ಈಗ ಜನರಿಗೆ ಏನಾಗ್ಬಿಟ್ಟಿದೆ ಅಂದರೆ ಆಸೆ ಆಕಾಂಕ್ಷೆ ಬಿಸ್ನೆಸ್ ಅಂತಂದರೆ ಮಾಡಬೇಕು ಅಂದರೆ ದುಡ್ಡು ಬರೋದ್ರಲ್ಲಿ ಒಂದು ಬಾರಲ್ಲಿ ಬರುತ್ತೆ, ಇನ್ನೊಂದು ಪೆಟ್ರೋಲ್ ಪಂಪಲ್ಲಿ ಬರುತ್ತೆ. ಇವೆರಡು ಬಿಸ್ನೆಸ್ನ ಜನ ಯಾವಾಗಲೂ ನೋಡ್ತಾ ಇರ್ತಾರೆ. ನಾನು ಕೂಡ ಪೆಟ್ರೋಲ್ ಪಂಪ್ ಯಾರೋ ಓನರ್ನ ಹಿಡಿದ್ಬಿಟ್ಟು ಅವ್ರನ್ನ ಮಾತಾಡಿಸಿ ಅವರ ಮುಖೇನ ನಿಮಗೆ ಡೀಟೇಲ್ಸ್ನ ಕೂಡ ಕೊಡ್ತೀನಿ. ಇದರ ಅರ್ಥ ಇವೆರಡು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್. ಹೌದು, ಪೆಟ್ರೋಲ್ ಹಾಕ್ಸ್ಕೊಂತಾರೆ ಜನ, ಬಾಡಿಗೂ ಕೂಡ ಹಾಕ್ಸ್ಕೊತಾರೆ, ಸಂಜೆ ಮೇಲೆ ಬಾಡಿಗೂ ಹಾಕ್ಸ್ಕೊತಾರೆ, ಬೆಳಗ್ಗೆ ಗಾಡಿಗೂ ಹಾಕ್ಸ್ಕೊತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಲಾಸ್ ಆಗೋ ಬಾರ್ಗಳು ಇರುತ್ತೆ, ಲಾಸ್ ಆಗೋ ಪೆಟ್ರೋಲ್ ಪಂಪ್ಗಳು ಇರುತ್ತೆ. ಯಾಕೆಂದರೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೂಡ ಬರ್ತಾ ಇದೆ. ನೀವು E20 ಅವೆಲ್ಲ ಏನೋ ನೋಡ್ತಿದ್ದೆ ಬಿಡಿ, ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ. ಇನ್ನೇನು ಪೆಟ್ರೋಲ್ ಪಂಪ್ಗಳೇನಾಗ್ಬಿಟ್ಟಿದೆ, ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ಗಳ ಒಂದು ಪೆಟ್ರೋಲ್ ಪಂಪ್ ಬಿಡ್ತಾ ಇದ್ದಾರೆ. ಅದು ಒಂದು ಜನರಿಗೆ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕೂಡ ಕಮೆಂಟ್ ಮಾಡಿ. ಈಗ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಏನಾಗುತ್ತೆ, ಅಲ್ಲೂ ಪೆಟ್ರೋಲ್ ಪಂಪ್, ಅಲ್ಲೂ ಪೆಟ್ರೋಲ್ ಪಂಪ್, ಇಲ್ಲೂ ಪೆಟ್ರೋಲ್ ಪಂಪ್, ಎಲ್ಲ ಕಡೆ MRP ಶಾಪ್ ಇದ್ದಂಗೆ ಆಗ್ಬಿಟ್ಟಿದೆ. MRPನೂ ಸುಮಾರು ಒಂದೊಂದು ಜಿಲ್ಲೆಗೆ ನಾನು ನೋಡ್ತಾ ಇದ್ದೆ 3,000, 5,000, 6,000 ಎಲ್ಲ ಇದೆಯಂತೆ ಒಂದೊಂದು ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಬೆಂಗಳೂರು ಅರ್ಬನ್ ಎಲ್ಲ ಜಾಸ್ತಿ, ಬೆಳಗಾವಿಲಿ ಜಾಸ್ತಿ ಇದೆ. ಸೊ ಆ ಥರ ತುಂಬ ಇವಾಗ ಹೊಸ ಲೈಸೆನ್ಸ್ ಕೊಡ್ತಾ ಇಲ್ಲ. ಈಗ ಲೈಸೆನ್ಸ್ನ ಯಾವ ಥರ ಪಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಜನರಿಗೆ. ಎಷ್ಟೋ ಜನ ಕೇಳ್ತಾರೆ, ನಾವು ಮಿಡಲ್ ಕ್ಲಾಸ್ ತಗೋಬೋದ ಲೈಸೆನ್ಸು, ನಾವು ಬಡವರು ತಗೋಬೋದ? ಹೊರಗೆ ಈಗ ಆನ್ ಪೇಪರ್ಸು ತಗೋಬೋದು, ಬಟ್ ಇನ್ ರಿಯಾಲಿಟಿಲಿ ತಗೊಳಕ್ಕಾಗುತ್ತಾ? ಕಷ್ಟ ಇದೆ. ಯಾಕಂದರೆ ಹೊಸ ಲೈಸೆನ್ಸು ಸೇಲ್ಟು ಎಲ್ಲ ಕೊಡ್ತಾ ಇಲ್ಲ. ಏನೋ ಮುಚ್ಚೋಗಿರೋದು, ವರ್ಕ್ ಆಗದಿರೋದು, 1 ವರ್ಷ 2 ವರ್ಷದಿಂದ ಅದರಲ್ಲಿ KSBCಲಿ ಹೋಗಿ ಅವರು ಇದು ತೊಗೊಳ್ತಾರಲ್ಲ, ಏನೋ ಮಾಲ್ ತೊಗೋತಾರಲ್ಲ, ಎಣ್ಣೆ ತೊಗೊಂಡು ಸಪ್ಲೈ ಮಾಡ್ತಾರಲ್ಲ, ಅದು ಡೇಟಾ ಇಲ್ಲದೆ ಇರೋನ್ನ ಅದನ್ನು ನಿಷ್ಕ್ರಿಯಗೊಳಿಸಿ ಅದನ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ, ಗೌರ್ಮೆಂಟ್ ಅಟ್ಲೀಸ್ಟ್ ಈಗಲಾದರೂ ಸ್ವಲ್ಪ ಕಮ್ಮಿ ದುಡ್ಡವ್ರು ಅವ್ರಿಗೂ ಕೊಡಲಿ, ಅವರು ಬೆಳೀಲಿ. ಬೆಳೆದಿರೋರೇ ಬೆಳೆಯೋದು, ದುಡ್ಡು ಮಾಡೋದು ನಮ್ಮ ದೇಶದಲ್ಲಿ ಸಹಜವಾಗಿ ಹೋಗಿದೆ. ಬಡವರಾಗಿರ್ತಾರೆ, ದುಡ್ಡಿರೋರು ಜಾಸ್ತಿ ದುಡ್ಡಾರೋರು ಆಗ್ತಾರೆ, ಎಲ್ಲ ಕಾಮನ್ನು ಅಂತ ಹೇಳ್ತಾ ಇಷ್ಟು ಒಂದು ಜೋಕ್ಸ್ ಅಸೈಡ್, ಇದೆಲ್ಲ ಜೋಕ್ಸ್ ಸುಮ್ಮನೆ ಕಾಮಿಡಿ ಮಾಡಿದ್ದು, ಏನೋ ಅನ್ಕೋಬಿಡಿ. ಹೇಳೋಣಲ್ಲ, ನಮ್ಮ ಜನ ಅದೇ ಪೆಟ್ರೋಲ್ ಪಂಪ್ ಬಗ್ಗೆ ಕೇಳ್ತಾರೆ, ಇಲ್ಲಾಂದರೆ ಬಾರ್ ಬಗ್ಗೆ ಕೇಳ್ತಾರೆ. ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದೆ. ಜಸ್ಟ್ ಲೈಕ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಗ ನಂದು ಪ್ಲೇ ಲಿಸ್ಟ್ ಇದೆ ರೀ, ಹೋಗಿ ಚೆಕ್ ಮಾಡಿ, ಅದ್ರಲ್ಲಿ ಸುಮಾರು ವಿಡಿಯೋಗಳಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಸಿಗ್ತೀನಿ.